ಮಾತಾಡ್ತಿದ್ದೀನಿ. ನನ್ನ ಹೇಳಿ ಹೆಸರು ಮೇಡಮ್. ಗಾಯತ್ರಿ ಅಂತ. ಎಸ್ ಮೇಡಮ್, ವಿಜಯಪುರದಿಂದ ಮಾತಾಡ್ತಿದ್ದೀನಿ ಸರ್. ಹೇಳಿ ಮೇಡಮ್. ಕೇಳಿಸ್ತಿದೆ ಸರ್? ಕೇಳಿಸ್ತಾ ಇದೆ ಮೇಡಮ್. ವಿಜಯಪುರದಿಂದ ಮಾತಾಡ್ತಿದ್ದೀನಿ ಸರ್. ನನ್ನ ಹೆಸರು ಗಾಯತ್ರಿ ಅಂತ. ಸರ್ ಮೊದಲಿಗೆ ಸಾಗರ್ ಜೋಶಿ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ ಮೇಡಮ್. ಆಮೇಲೆ ಸರ್ ನಾನು ಈ ಪ್ರಾಡಕ್ಟ್ ತಗೊಂಡು ಬರೋ ತಿಂಗಳು 17ನೇ ತಾರೀಕಿಗೆ 1 ವರ್ಷ ಆಗುತ್ತೆ ಸರ್. ನನಗೆ ಇದು ಪ್ರಾಬ್ಲಮ್ ಏನು ಅಂದ್ರೆ ನನಗೆ ತುಂಬಾ ಬ್ಯಾಕ್ ಪೇನ್ ಇತ್ತು, ಮತ್ತೆ ವೆರಿಕೋಸ್ ಪೇನ್ ತುಂಬಾ ಇತ್ತು, ಮೈಗ್ರೇನ್ ತಲೆನೋವು ತುಂಬಾ ಇತ್ತು ಸರ್ ನನಗೆ. ಈ ಬಯೋಟೋರಿಯಂ ತಗೊಳಕ್ಕಿಂತ ಮುಂಚೆ ಈ ಪ್ರಾಬ್ಲಮ್ಗೆ ನಾನು ಸುಮಾರು 8 ವರ್ಷ ಹರ್ಬಲ್ ಲೈಫ್ ಕುಡಿತಿದ್ದೆ ಸರ್. ನಾನು ಈ ಹರ್ಬಲ್ ಲೈಫ್ ಕುಡಿದ್ರು 8 ವರ್ಷ ಕುಡಿದಿದ್ರು ನನಗೆ ಯಾವುದೇ ರೀತಿಯಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಸರ್ ನನಗೆ. ಆದ್ರೆ ಹರ್ಬಲ್ ಲೈಫ್ ಕುಡಿದ್ರಿಂದ ನನ್ಗೇನ್ ಪ್ರಾಬ್ಲಮ್ ಆಗಿಲ್ಲ. ಆದ್ರೆ ವೆರಿಕೋಸ್ ಪೇನು, ಬ್ಯಾಕ್ ಪೇನು, ಮೈಗ್ರೇನ್ ನನ್ಗೆ ಹೋಗಿರ್ಲಿಲ್ಲ ಸರ್. ನನ್ಗೆ ಎಷ್ಟೆಷ್ಟೋ ಹಾಸ್ಪಿಟ್ಲ್ಗೆ ಎಲ್ಲ ತುಂಬಾ ತೋರಿಸ್ಬಿಟ್ಟಿದೆ ನಾನು, ಯಾವ್ದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಮಾತ್ರೆಗಳು ಮಾತ್ರ ತುಂಬಾ ತಿನ್ಬೇಕಾಗಿತ್ತು. ಮತ್ತೆ ನನ್ನ ಹತ್ರ ಮನೆಯಲ್ಲಿ ಅಂಗಡಿ ಇತ್ತು ಸರ್, ಅಮೃತಾಂಜನು ಮತ್ತೆ ಯಾವಾಗ ಮಾರ್ಕೆಟ್ಗೆ ಹೋದಾಗ ಅರ್ಧ ಡಜನ್ ತಂದಿಟ್ಕೊಬಿಡ್ತಿದ್ದೆ. ಮತ್ತೆ ಹರ್ಬಲ್ ಲೈಫ್ ಕುಡಿಯೋವಾಗ ನಾನು ಹೌದು ಸರ್, ನಾನು ಇದು ಸ್ಪ್ರೇ ಹೆಂಗೆ ಗೊತ್ತಾ ಸರ್, ಹಿಂಗೆ ಹೊಡಿತಾ ಇದ್ದಿದ್ದು. ನನಗೆ ಆ ಟೈಮ್ಗೆ ನೋವು ಹೋಗ್ಬೇಕಾಗಿತ್ತು ಅಷ್ಟೇ. ಆ ತರ ಸ್ಪ್ರೇ ಹೊಡೆದು ಎಲ್ಲ ಟ್ಯಾನ್ ಆಗೋಗಿತ್ತು ಸರ್ ನನ್ಗೆ. ಮತ್ತೆ ನಾನು ಇದು ಹರ್ಬಲ್ ಲೈಫ್ ಕುಡಿಯೋದು ಅಲ್ಲದೆ ಇದು ಸಾಕ್ಸ್ ಕೊಟ್ಟಿದ್ರು ಸರ್, 4,500 ರೂಪಾಯಿ ಸಾಕ್ಸು. ಆ ಸಾಕ್ಸ್ ಹಾಕೊಂಡ್ರೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೆ. ಅಡಿಗೆನು ಆ ಸಾಕ್ಸ್ ಹಾಕೊಂಡ್ರೇನೆ ಮಾಡ್ಬೇಕಾಗಿತ್ತು. ಅದ್ರಲ್ಲಿ ಪೇನ್ ಕಿಲ್ಲರ್ ಅಂತೂ ಹೇಳಂಗಿಲ್ಲ ಸರ್, ತುಂಬಾ ತಗೊಳ್ತಿದ್ದೆ. ಇನ್ನೊಂದು ಹರ್ಬಲ್ ಲೈಫ್ ಬಿಟ್ರೆ ನನಗೆ ಒಂಥರ ಕೈಯೆಲ್ಲ ವೈಬ್ರೇಷನ್ ಆಗೋದು, ಮತ್ತೆ ಏನೋ ಒಂಥರ ನಿಶಕ್ತಿ ಆಗೋದು. ನಾನು ಫಸ್ಟ್ ಹರ್ಬಲ್ ಲೈಫ್ ಕುಡಿಬೇಕು ಅನ್ನೋ ಅದ್ರಲ್ಲಿ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ದೆ ಸರ್ ನಾನು. ಅದು ಬಿಟ್ರೆ ಸಾಕು ನನ್ಗೆ ತುಂಬಾ ತೊಂದರೆ ಆಗ್ತಿತ್ತು. ಆಗ್ಲಿ ಅಂತ ಅಂದ್ಬಿಟ್ಟು ಇದನ್ನ ಪರಿಚಯ ಮಾಡ್ಕೊಟ್ಟಿದ್ದು ನನ್ನ ಫ್ರೆಂಡ್ ಸುಶೀಲಾ ಅಂತ ಸರ್. ನನ್ಗೆ ಈ ಬಯೋಟೋರಿಯಂ ಪ್ರಾಡಕ್ಟ್ ನನ್ಗೆ ಒಂದ್ಸತಿ ತುಂಬಾ ಮೈಗ್ರೇನ್ ಬಂದ್ರೆ 3 ದಿವಸ ನಾನು ಎದ್ದೊಳ್ತಿರ್ಲಿಲ್ಲ ಸರ್. ನಾನು ಒಂದ್ ದಿವಸ ನನ್ನ ಫ್ರೆಂಡ್ ಇದನ್ನ ತಗೊಂಡ್ ಬಂದ್ಲು. ಇದು ನೋಡು, ಇದು ತುಂಬಾ ಚೆನ್ನಾಗಿದೆ. ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಸರ್. ಅವಳಿಗೆ ಈ ಕೈ ಇಷ್ಟೇ ಎತ್ತುತ್ತಾ ಇದ್ದಿದ್ದು, ಅವಳು ಇಷ್ಟು ಎತ್ತುತ್ತಾನೆ ಇರ್ಲಿಲ್ಲ. ಅವ್ರ ಯಜಮಾನ್ರು ತಲೆ ಬಾಚ್ಬೇಕಾಗಿತ್ತು, ಅವಳಿಗೇನಾದ್ರು ಅಂದ್ರೆ ಅವ್ರ ಯಜಮಾನ್ರು ಮಾಡ್ಬೇಕಾಗಿತ್ತು. ಅವಳು ಅದನ್ನ ತಗೊಂಡು 15 ಡೇಸ್ ಅಲ್ಲಿ ಕೈ ಎಲ್ಲ ಎತ್ತೋದು, ತಲೆ ಬಾಚೋದೆಲ್ಲ ಮಾಡಿದ್ಲು. ಅದನ್ನ ನಾನು ನೋಡಿದ್ದೆ. ಆಮೇಲೆ ಸರಿ ತಗೊಂಡ್ ಬಂದು ತಗೋ ಅಂತ ಅಂದ್ಬಿಟ್ಟು ನಾನು ಹೇಳ್ದೆ. ಅದರಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟು ಆರ್ಥೋ ಬೆಡ್ ತಗೊಂಡಿದ್ದೀನಿ ಸರ್. ನಾನು ಹಾಸಿಗೆ ತಗೊಂಡಿದ್ದೀನಿ. ಆರ್ಥೋ ಬೆಡ್ ಅಲ್ಲಿ ಏನು ವರ್ಕ್ ಆಗಲ್ಲ ಸರ್ ಅದು. ಆಮೇಲೆ ಕಂಪೋನಿಯಾ ಅಂತ 20,000 ರೂಪಾಯಿ ಕೊಟ್ಟು ಒಂದು ಮಿಷಿನ್ ತಗೊಂಡೆ. ಅದ್ರಲ್ಲೂ ವೆರಿಕೋಸ್ ಪೇನ್ ಹೋಗಿರ್ಲಿಲ್ಲ. ಡಾಕ್ಟರ್ ಹೇಳಿದ್ರು ನಿಮ್ಗೆ ಲೇಸರ್ ಟ್ರೀಟ್ಮೆಂಟ್ ಮಾಡ್ತೀವಮ್ಮ ಅಂತ ಹೇಳಿದ್ರು. ಆಯ್ತು ಅಂತ ರೆಡಿ ಮಾಡ್ಕೊಳ್ಳೋಣ ಅಂತಿದ್ದೋ ಸರ್. ಒಬ್ಬೊಬ್ರು ಹೇಳಿದ್ರು ಲೇಸರ್ ಟ್ರೀಟ್ಮೆಂಟ್ ಮಾಡಿದ್ರು ಮತ್ತೆ ಅದು ತಿರ್ಗಾ ಇದಾಗುತ್ತೆ, ನೀವು ಮಾಡ್ಸಕ್ ಹೋಗ್ಬೇಡಿ ಅಂದಿದ್ರು. ಏನ್ ಮಾಡೋದು ಸರ್, ಆ ಮಾತ್ರೆ ತಗೊಂಡ್ರೆ ಶುಗರ್ ಬಂದ್ಬಿಡುತ್ತೆ ಅಂತ ಡಾಕ್ಟರ್ ಹೇಳಿದ್ರು ಸರ್. ನೀವು ತುಂಬಾ ಕಂಟ್ರೋಲ್ ಅಲ್ಲಿ ಇರ್ಬೇಕು, ಈ ಟ್ಯಾಬ್ಲೆಟ್ಸ್ ತಗೊಳಂಗಿದ್ರೆ ಅಂತ ಹೇಳಿದ್ರು. ಇನ್ನು ಟ್ಯಾಬ್ಲೆಟ್ಸ್ ಬಿಟ್ರೆ ನನ್ಗೆ ಬೇರೆ ವಿಧಿ ಇಲ್ಲ ಸರ್ ನನಗೆ. ಮತ್ತೆ ಸರಿ ಆ ಮಾತ್ರೆ ತಗೊಳ್ತಾ ಇದ್ದೆ. ಚೆಕ್ ಮಾಡಿದ್ರೆ 450 ಇರ್ತಿತ್ತು ಸರ್ ಶುಗರ್. ನಮ್ ಪಾರ್ಲರ್ಗೆ ಒಬ್ರು ಲಕ್ಷ್ಮಿ ಮೇಡಮ್ ಅಂತ ಡಾಕ್ಟರ್ ಬರ್ತಿದ್ರು. ಅವ್ರು ಕೇಳ್ದೆ, ನಾನು ತುಂಬಾ ಕಂಟ್ರೋಲ್ ಅಲ್ಲಿ ಇದ್ದೀನಿ, ನನ್ಗೆ 450 ಇದೆ ಶುಗರ್, ಏನ್ ಮಾಡೋದು ಅಂದಾಗ ಅವ್ರು ಹೇಳಿದ್ರು ನೀನು ಟ್ಯಾಬ್ಲೆಟ್ಸ್ ಸ್ಲಿಪ್ ಕೊಡು ಅಂತ. ಅದನ್ನ ನೋಡ್ಬಿಟ್ಟು ನೀನ್ ಯಾವಾಗ ಈ ಟ್ಯಾಬ್ಲೆಟ್ಸ್ ಬಿಡ್ತೀಯೋ ಅವಾಗ ನಿನ್ಗೆ ಶುಗರ್ ಕಂಟ್ರೋಲ್ ಬರುತ್ತೆ ಅಂದ್ರು. ಬಿಡಕ್ಕೆ ನನ್ಗೆ ಆಗ್ತಾ ಇರ್ಲಿಲ್ಲ ಸರ್ ನನ್ಗೆ. ಆಮೇಲೆ ಸುಶೀಲಾ ಒಂದ್ ದಿವಸ ಕಿಟ್ ತಗೊಂಡ್ ಬಂದ್ರು ನನ್ನ ಫ್ರೆಂಡು. ಅದನ್ನ ತಗೊಂಡ್ ನಾನು ಹೇಳ್ದೆ, ಏನೇ 10,700 ರೂಪಾಯಿ ಕೊಟ್ಟು ಈ ಕಿಟ್ ತಗೊಂಬಂದಿದ್ಯಾ, 1 ಲಕ್ಷ ಕೊಟ್ಟು ಹಾಸಿಗೆ ತಗೊಂಡಿದ್ದೀನಿ, ಕಂಪೋನಿಯಾ ಮಿಷಿನ್ ತಗೊಂಡಿದ್ದೀನಿ, ಹರ್ಬಲ್ ಲೈಫ್ ಕುಡಿತಾ ಇದ್ದೀನಿ, ತಿಂಗಳಾದ್ರೆ 8,000 ರೂಪಾಯಿ ಹರ್ಬಲ್ ಲೈಫ್ ಕೊಡ್ತೀನಿ, ಇದ್ರಲ್ಲಿ ಹೋಗುತ್ತಾ ಅಂತಂದೆ. ಅವಳು ಒಂದೇ ಮಾತು ಹೇಳಿದ್ರು ಸರ್, ನೋಡು ನನ್ ಕೈ ಯಾವ ತರ ಆಗಿದೆ ನೋಡು, ನಿನ್ಗೆ ಯೂಸ್ ಆದ್ರೆ ತಗೋ, ಇಲ್ಲಾಂದ್ರೆ ನಾನು ವಾಪಸ್ ತಗೊಂಡ್ ಹೋಗ್ತೀನಿ ಅಂದ್ಲು. ಸರಿ ಅಂದ್ಬಿಟ್ಟು ಒಂದ್ ತಲೆನೋವಿಗೆ ಆ ಬೆಲ್ಟ್ ಕಟ್ಟಿದ್ಲು. ಆ ತಕ್ಷಣ ನೀರು ಕೊಟ್ಲು, ರೆಸ್ಟ್ ಬ್ಯಾಂಡು ಕೊಟ್ಲು ಸರ್ ನನ್ಗೆ. ಹಾಕೊಂಡಿರು ನಾವಿರೋ ತನಕ ಅಂದ್ಬಿಟ್ಟು ಅವಳೇ ಹಾಸಿಗೆ ಮೇಲೆ ಎಲ್ಲ ಹಾಕ್ಬಿಟ್ಟು ಹೋದ್ಲು ಸರ್ ಸಾಯಂಕಾಲ. ಮತ್ತೆ ಮಾರನೇ ದಿವಸ ನೋಡೋಣ, ಟ್ಯಾಬ್ಲೆಟ್ಸ್ ತಗೊಳಕ್ ಬೇಡ, ಹೆಂಗಿದ್ರು ದುಡ್ಡು ಬೇಡ ಅಂತ ಹೇಳಿದಾಳೆ. ಚೆನ್ನಾಗಿಲ್ಲ ಅಂದ್ರೆ ವಾಪಸ್ ಕೊಡೋಣ ಅಂದ್ಬಿಟ್ಟು ರೆಸ್ಟ್ ಬ್ಯಾಂಡ್ ಬಿಚ್ಚಿರ್ಲಿಲ್ಲ ಸರ್ ನಾನು. ವಾಟರ್ದು ಅದೇ ಕುಡಿತಿದ್ದೆ, ರಾತ್ರಿ ಮಾತ್ರೆ ಹಾಕೊಳ್ಳಿಲ್ಲ ನೋಡೋಣ ಅಂದ್ಬಿಟ್ಟು. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನ್ ಸರ್, ನನಗೆ ಬ್ಯಾಕ್ ಪೇನ್ ಇರೋದು. ಬೆಳಗ್ಗೆ ಆದ್ರೆ ಯಾರಾದ್ರೂ ಎತ್ತಬೇಕಾಗಿತ್ತು ನನ್ನ, ಯಾರಾದ್ರೂ ಎಬ್ಬರ್ಸಿದ್ರೆ ಎದ್ದೊಳಕ್ ಆಗ್ತಾ ಇದೀನಿ, ಇಲ್ಲಾಂದ್ರೆ ಬ್ಯಾಕ್ ಪೇನ್ ಸ್ವಲ್ಪ ಇಷ್ಟು ತುಂಬಾ ನೋವಿರ್ತಿತ್ತು. ಸಪೋರ್ಟ್ ಬೇಕಾಗಿತ್ತು ನೀವು ಎದ್ದೊಳೋದಕ್ಕೆ. ಹೌದು ಸರ್. ಆಮೇಲೆ ಈ ಹರ್ಬಲ್ ಲೈಫ್ ಕುಡಿದ್ರು ಬೆಳಗ್ಗೆ 3 ಗಂಟೆಗೆ ಹೊಟ್ಟೆಲಿ ತುಂಬಾ ಬಾಧೆ ಆಗ್ತಿತ್ತು ಸರ್ ನನ್ಗೆ. 3 ಗಂಟೆ 4 ಗಂಟೆಗೆ ಎದ್ಬಿಟ್ಟು ಸ್ವಲ್ಪ ಮೆಂತ್ಯ ಬಾಯಿಗೆ ಹಾಕೊಂಡು ಎದ್ದೊಳ್ತಿದ್ದೆ ಸರ್ ನಾನು. ಆ ತರದ್ದು ಅವತ್ತು 7:15 ಆದ್ರೂ ನನ್ಗೆ ಎಚ್ಚರಿಕೆ ಇಲ್ಲ ಸರ್. ನನ್ಗೆ 7:15 ಆದ್ರೂ ಎಚ್ಚರಿಕೆ ಆಗಿಲ್ಲ. ಅವಾಗ ನನ್ ಮಗ ಬಂದು, ಅಮ್ಮ ಟಿಫನ್ ಮಾಡಲ್ವ, ಏನ್ ಇನ್ನ ಮಲಗಿದ್ಯಾ ತಕ್ಷಣ ನಾನು ಎದ್ಬಿಟ್ಟಿದ್ದೀನಿ ಸರ್. ನಾನು ಯಾವಾಗ ಅವ್ನ್ ಬಂದು ಎಬ್ಬರಿಸ್ತಾ ಇದ್ದ.
ಎದ್ದು ನನ್ಗೆ ಸಾಕು ಅಭ್ಯಾಸ ಇತ್ತು ಸರ್, ಅದ್ ಹಾಕೊಂಡ್ರೇನೆ ಅಡಿಗೆ ಮಾಡ್ಬೇಕಾಗಿತ್ತು. ನೋಡೋಣ ಅಂತ ಹಾಕೊಳ್ಳಿಲ್ಲ ಸರ್. ನಿಜವಾಗೂ ಹೇಳ್ಬೇಕಂದ್ರೆ ಸಾಗರ್ ಜೋಶಿ ಸರ್ ನಮ್ಮಂತವ್ರಿಗೆ ಇದನ್ನ ಅದ್ ಯಾವ ತರ ತಯಾರಿಸಿದಾರೋ ನಮಗ್ ಗೊತ್ತಿಲ್ಲ ಸರ್. ನನ್ಗೆ 8 ವರ್ಷ ಅರ್ಬನ್ ಲೈಫ್ ಕುಡ್ದಿದ್ದೀನಿ. ಕಂಪನಿಯ ಮಿಷಿನ್ ಅಲ್ಲಿ ಯಾವಾಗೂ ಮಸಾಜ್, ಅದು ಸುಮ್ನೆ ಇದು ಎಲೆಕ್ಟ್ರಿಕ್ ಇದಾಕ್ಬೇಕು, ಒಂಥರ ವೈಬ್ರೇಷನ್ ಬರ್ತಿತ್ತು. ಎಷ್ಟೊಂದ್ ಟ್ಯಾಬ್ಲೆಟ್ಸ್ ತಗೊಂಡಿದ್ದೀನಿ, ಎಷ್ಟೊಂದ್ ಮೆಡಿಸಿನ್ ತಗೊಂಡಿದ್ದೀನಿ. ಅಂತದ್ರಲ್ಲಿ ಒಂದೇ ದಿವಸಕ್ಕೆ ಆ ಬ್ಯಾಕ್ ಪೇನ್ ಹೆಂಗ್ ಹೋಯ್ತು ಅಂತ ನಂಗೆ ಗೊತ್ತಿಲ್ಲ ಸರ್ ನನ್ಗೆ. ಆಮೇಲೆ ತಿರ್ಗಾ ನೋಡೋಣ ಅಂದ್ಬಿಟ್ಟು ಚೆಕ್ ಮಾಡ್ದೆ, ಶುಗರ್ ಚೆಕ್ ಮಾಡ್ದೆ. ರಾತ್ರಿ ಮಾತ್ರೆ ಹಾಕೊಂಡಿರ್ಲಿಲ್ಲ, 4 ಹಾಕೋತಿದ್ದೆ ಸರ್ ನಾನು. ಮತ್ತೆ ಇದು ಪ್ಯಾನ್ 40 ಅಂತ, ಅದು ಆ ಮಾತ್ರೆ ಹಾಕೊಂಡ್ರೇನೆ ನನ್ಗೆ ಗ್ಯಾಸ್ಟ್ರಿಕ್ ಇರ್ತಿರ್ಲಿಲ್ಲ ಸರ್ ನನ್ಗೆ. ಎಲ್ಲ ಬಿಟ್ಬಿಟ್ಟು ಮಧ್ಯಾಹ್ನನೂ ಹಾಕೊಂಡಿಲ್ಲ, ನೈಟು ಹಾಕೊಂಡಿಲ್ಲ. ಬೆಳಗ್ಗೆ ನಾನೇ ಎದ್ದೆ 7:30 ಆದ್ರೂ ನಂಗೆ ಎಚ್ಚರಿಕೆ ಆಗಿಲ್ಲ. ನೋಡೋಣ ಅಂದ್ಬಿಟ್ಟು ಚೆಕ್ ಮಾಡಿದ್ರೆ 120 ಇತ್ತು ಸರ್ ಶುಗರ್. ಹಂಗೆ ಸುಶೀಲಾಗೆ ನಿಜವಾಗೂ ಸರ್ ಒಂಥರ ಮಿರಾಕಲ್ ಆಗೋಯ್ತು. ಸುಶೀಲಾಗ್ ಹಂಗೆ ಫೋನ್ ಅಲ್ಲಿ ಇದ್ ಮಾಡ್ದೆ, ಸುಶೀಲಾ ನೋಡೆ 120 ಆಗಿದೆ ಅಂತ. ನೋಡೋಣ ಇರು, ಇನ್ನ 3 ದಿವಸ ಆಗ್ಲಿ ಅಂತ ಅಂದ್ಲು. 3 ದಿವಸ ನಿಜವಾಗೂ ಹೇಳ್ಬೇಕಂದ್ರೆ ಸರ್, ಅದು ಯಾರು ಇದನ್ನ ತಯಾರಿಸಿದಾರೋ ಗೊತ್ತಿಲ್ಲ. ಎಂತೆಂತ ಡಾಕ್ಟರ್ಗಳು ಏನೇನು ಇದ್ ಮಾಡಿದ್ರು ಇದು 3 ದಿವಸದಲ್ಲಿ ಸರ್ ನನ್ಗೆ ಬ್ಯಾಕ್ ಪೇನ್ ಇಲ್ಲ, ಮತ್ತೆ ಗ್ಯಾಸ್ಟ್ರಿಕ್ ಇರ್ಲಿಲ್ಲ. 3 ಗಂಟೆಗೆ ಎದ್ದೊಳ್ತಾ ಇದ್ದೆ ನಾನು, ಅದನ್ನ ಎದ್ದೊಳದೇ ಇಲ್ಲ ಸರ್. 7:30 ತನಕ ಎದ್ದೊಳ್ತಿರ್ಲಿಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೋಯ್ತು. ಮತ್ತೆ ಇನ್ನೊಂದು ಏನಂದ್ರೆ ಸರ್, 15 ದಿವಸ ಆದ್ಮೇಲೆ ನನ್ಗೆ ವೆರಿಕೋಸ್ ಪೇನ್ ಇಲ್ಲ ಸರ್ ನನ್ಗೆ ಇವಾಗ. ನಾನು 11 ತಿಂಗಳಿಂದ ಉಪಯೋಗಿಸ್ತಾ ಇದ್ದೀನಿ. ಎಂತ ಮಿರಾಕಲ್ ಗೊತ್ತಾ ಸರ್, ಹೇಳಕ್ ಆಗಲ್ಲ. ನನ್ಗೆ ವೆರಿಕೋಸ್ ಪೇನ್ ಇವಾಗ ಇಲ್ವೇ ಇಲ್ಲ ಸರ್ ನನ್ಗೆ. ತುಂಬಾ ಚೆನ್ನಾಗಿದೆ. ನಾನ್ ಕೊಟ್ಟಿರೋ ಅಂತವ್ರಂತೂ ಎಲ್ಲಾರು ರಿಸಲ್ಟ್ ಹೇಳ್ತಾರೆ ಸರ್, ತುಂಬಾ ರಿಸಲ್ಟ್ ಹೇಳ್ತಿದ್ದಾರೆ. ನಾನು ಈ ಟೆಸ್ಟಿಮೋನಿಯಲ್ಲಿ ಯಾವಾಗೂ ಮಾತಾಡ್ಬೇಕು ಅನ್ನೋ ಏನಾದ್ರೂ ಒಂದು ಪ್ರಾಬ್ಲಮ್ ಸರ್ ಇಲ್ಲ. ಪಾರ್ಲರ್ ಅಲ್ಲಿ ಇರ್ತಿದ್ದೆ, ಅಡಿಗೆ ಮಾಡ್ತಿದ್ದೆ. ತುಂಬಾ ದಿವಸದಿಂದ ನಮಗ್ ಬಂದಿರೋ ರಿಸಲ್ಟ್ ಹಂಚ್ಕೋಬೇಕು ಅಂತ ತುಂಬಾ ಇಷ್ಟ ಇತ್ತು ಸರ್. ನಿಜವಾಗೂ ಹೇಳ್ತೀನಿ ಸರ್, ಇದು ಸುಳ್ಳಲ್ಲ. ನಾವು ಒಂದೊಂದು ಆರೋಗ್ಯನೂ ನಮ್ಗೆ ತುಂಬಾ ಚೆನ್ನಾಗಾಗಿದೆ ಸರ್. ಇದ್ರಲ್ಲಿ ಗ್ಯಾಸ್ಟ್ರಿಕ್ ಅನ್ನೋದಿಲ್ಲ. ಮತ್ತೆ ಮೈಗ್ರೇನ್ ಅಂತೂ ಅವತ್ತು ಬಂದಿರೋ ಮೈಗ್ರೇನ್ ತಲೆನೋವು, ಜ್ವರ, ಇವತ್ತಿಗೂ ನನ್ ಜ್ವರ ತಲೆನೋವು ಇಲ್ಲ ಸರ್ ನನ್ಗೆ. ನಾನು ಒಂದ್ಸತಿ ಬಾಂಬೆಗೆ ಬಂದಾಗ ಉಳುಕ್ಬಿಟ್ಟಿದ್ದು ಕಾಲು ಸರ್ ನನ್ಗೆ. ಎಲ್ಲೂ ಮಾತ್ರೆ ಸಿಕ್ಕಿಲ್ಲ. ಈ ರೆಸ್ಟ್ ಬ್ಯಾಂಡು ಮತ್ತೆ ವಾಟರ್ ಪ್ಯಾಡ್ ಕಟ್ಕೊಂಡೆ ನಾನು ಅಲ್ಲೆಲ್ಲ ಓಡಾಡಿದೀನಿ ಸರ್. ಮತ್ತೆ ಗೋವಾಗ್ ಬಂದಾಗೂ ಬಿದ್ದಿದ್ದೆ ಸರ್. ಗೋವಾಗ್ ಬಂದಾಗ ಬಿದ್ದೆ ಎಡವಿ. ಅವಾಗೂ ಅಷ್ಟೇ ಸರ್, ನಾನು ಒಂದು ಮಾತ್ರೆ ತಗೊಳ್ಳಿಲ್ಲ. ರೆಸ್ಟ್ ಬ್ಯಾಂಡ್ ಕಾಲು ಕಟ್ಕೊಂಡು ಚೆನ್ನಾಗಿ ಓಡಾಡ್ತಿದ್ದೆ. ಅಷ್ಟು ಚೆನ್ನಾಗಿದೆ ಸರ್ ಈ ಪ್ರಾಡಕ್ಟ್. ಯಾರೇ ತಗೊಂಡ್ರು ಸರ್, ಇನ್ನೊಂದ್ ಏನ್ ಗೊತ್ತಾ ಸರ್, ನಾವು ತಗೊಂಡು ರೆಸ್ಟ್ ಬ್ಯಾಂಡ್ ಒಂದ್ ಕಡೆ ಹಾಕೋದು, ವಾಟರ್ ಕುಡಿದೆ ಸುಮ್ನೆ ಹಾಕೋದು. ನಾವು ಕೇಳಿದಾಗ ರೆಸ್ಟ್ ಬ್ಯಾಂಡ್ ಎಲ್ಲಿ ಅಂದ್ರೆ, ಇಲ್ಲ ಇದೆ ಇವಾಗ ಕಟ್ಕೋತೀವಿ ಅಂತಾರೆ. ಅಂತವ್ರಿಗಂತೂ ರಿಸಲ್ಟ್ ಬರಲ್ಲ ಸರ್. ನಾವ್ ಯಾವಾಗೂ ಈ ರೆಸ್ಟ್ ಬ್ಯಾಂಡ್, ನೀರು ಮಾತ್ರ, ಯಾರಾದ್ರೂ ನೀರ್ ಕೊಟ್ರು ಈ ಬಾಟ್ಲಲ್ಲಿ ಹಾಕಿ ಅಂತೀವಿ. ಅವ್ರು ಗ್ಲಾಸ್ ಅಲ್ಲಿ ಕೊಟ್ರು ಈ ಬಾಟ್ಲಲ್ಲಿ ಹಾಕಿ ಅಂತಾರೆ. ನಮ್ಮನೇಲೂ ಕೇಳ್ತಾರೆ, ಏನ್ ಈ ಬಾಟ್ಲು ನಿನ್ಗೆ ಫಸ್ಟ್ ಇಂದ ಬಂದ್ಬಿಟ್ಟಿದ್ಯಾ ಅಂತ. ನಮ್ಗೆ ಅದು ಅಭ್ಯಾಸ ಆಗೋಗಿದೆ ಸರ್. ಬೇರೆ ನೀರ್ ಕುಡಿಯಕ್ ಇಷ್ಟ ಆಗಲ್ಲ. ಯಾರಾದ್ರೂ ಹೋಗ್ತಿದ್ರೆ ಇದೇನ್ ಬೆಲ್ಟು ಅಂತಾರೆ, ಇದು ನಮ್ಮನೆ ಡಾಕ್ಟ್ರು ಅಂತ ಹೇಳ್ತೀನಿ ಸರ್. ಇದು ನಿಜವಾಗ್ಲೂ ಸರ್ ನಮ್ಗೆ ಪೇನ್ ಇಲ್ದೆ ಇರಲ್ಲ ಸರ್. ಇವಾಗ ಡಾಕ್ಟರ್ ಕೊಟ್ರು ನೋವು ಅನ್ನೋದ್ ಬರುತ್ತೆ. ನಾವ್ ಇದ್ ಕಟ್ಕೊಂಡಿಟ್ಟು ನೋವು ಬರುತ್ತೆ ಸರ್. ನೋವು ಬರ್ದೇ ಏನಿಲ್ಲ. ನಮ್ ವಯಸ್ಸಿಗೆ ಮೀರಿ ಕೆಲಸ ಮಾಡಿದ್ರೆ ಯಾವಾಗೂ ಬ್ಯಾಕ್ ಪೇನು ಬರುತ್ತೆ, ಕೈ ನೋವು ಬರುತ್ತೆ, ಶೋಲ್ಡರ್ ಪೇನು ಬರುತ್ತೆ. ತಕ್ಷಣ ಏನ್ ಮಾಡ್ಬೇಕು ಗೊತ್ತಾ ಸರ್, ಈ ರೆಸ್ಟ್ ಬ್ಯಾಂಡ್ ಎಷ್ಟು ಕೆಲಸ ಮಾಡುತ್ತೆ ಗೊತ್ತಾ ಸರ್. ಈ ರೆಸ್ಟ್ ಬ್ಯಾಂಡ್ ತೆಗೆದು ಯಾವ ಸೈಡ್ ನೋವಿದೆಯೋ ಆ ಕಾಲು ಕಟ್ಬೇಕು ಸರ್. ಬೆಳಗ್ಗೆ ಎದ್ದು ನೋಡ್ಲಿ, ಆ ನೋವಿದ್ರೆ ಕೇಳಿ ಸರ್ ಅವ್ರಿಗೆ. ಮತ್ತೆ ಬ್ಯಾಕ್ ಪೇನು ಅಷ್ಟೇ ಸರ್. ವಾಟರ್ ಪ್ಯಾಡ್ ಇದನ್ನ ಕಟ್ಕೊಂಡ್ಬಿಟ್ಟು ನೈಟ್ ಎಲ್ಲ ಮಲಗ್ಲಿ, ಬೆಳಗ್ಗೆ ಎಷ್ಟೊತ್ತಿಗೆ ಬ್ಯಾಕ್ ಪೇನ್ ಇರಲ್ಲ ಸರ್. ತುಂಬಾ ಮಾತಾಡ್ತಿದ್ದೀನಿ, ಜಾಸ್ತಿ ಟೈಮ್ ಆಗೋಯ್ತು. ಪರವಾಗಿಲ್ಲ ಸರ್ ಮೇಡಮ್, ಇಂತ ಪ್ರಾಡಕ್ಟ್ ನಿಮ್ಗೆ ರೀಚ್ ಆಗಿದೆಯಲ್ಲೂರಾ. ಹೌದು ನೀವು ಸರ್. ವಿಜಯಪುರ ಅಂದ್ರೆ ದೇವನಹಳ್ಳಿ ತಾಲೂಕು. ಆ ಹೌದು ಸರ್. ತಾಲೂಕಿನ ಪ್ರತಿಯೊಂದು ಮನೆಯಲ್ಲಿರೋರ್ಗು ರೀಚ್ ಮಾಡಿಸ್ಬೇಕಾದ್ದು ನಿಮ್ಮ ಆದ್ಯ ಕರ್ತವ್ಯ. ಹೌದು ಸರ್, ಮಾಡ್ತಾ ಇದೀವಿ ಸರ್ ನಾವು. ಸುಮಾರು ಜನ ತಗೊಂಡ್ ಹೋಗ್ತಾ ಇದಾರೆ. ತುಂಬಾ ಜನಕ್ಕೆ ನಾವು ಕೊಡ್ತಾ ಇದೀವಿ. ಕೊಟ್ಟಿರೋರೆಲ್ಲ ಒಳ್ಳೆ ರಿಸಲ್ಟ್ ಹೇಳ್ತಿದ್ದಾರೆ ಸರ್. ಅದು ನಮಗ್ ಸಂತೋಷ ಆಗ್ತಿದೆ. ನಮಗ್ ಬಂದಿರೋ ರಿಸಲ್ಟ್ ಅವ್ರಿಗೂ ಬರ್ತಿದ್ಯಲ್ಲ ಅದೇ. ಮತ್ತೆ ರೀಸೆಂಟ್ ಆಗಿ ಈಗ 30 ವರ್ಷದಿಂದ ಅವ್ರಿಗೆ ವಾಯ್ಸ್ ಚೆನ್ನಾಗಿರ್ಲಿಲ್ಲ ಸರ್ ಅವ್ರಿಗೆ. ಮತ್ತೆ ಅವ್ರಿಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತಂತೆ. ಕೊಟ್ಟು 3 ದಿವಸಕ್ಕೆ ವಾಯ್ಸ್ ಎಷ್ಟು ಚೆನ್ನಾಗಾಗಿದೆ ಸರ್ ಅವ್ರಿಗೆ. ಅವ್ರಿಗೆ ಮೊಸರು ತಿಂತಾ ಇರ್ಲಿಲ್ಲ. ಈ ಟೈಮಲ್ಲಿ ಮೊಸರು ತಿಂತಿರ್ಲಿಲ್ವಂತೆ, ಅವ್ರು ಬಾಳೆಹಣ್ಣು ಎಲ್ಲ ತಿಂತಿರ್ಲಿಲ್ವಂತೆ. ಇವಾಗ ಏನ್ ತಿಂದ್ರು ಅವ್ರಿಗೆ ಇದು ವೀಸಿಂಗ್ ಪ್ರಾಬ್ಲಮ್ ಇಲ್ಲ ಸರ್. ಅವ್ರು ಯಾವ ತರ ಸರ್ ಇದು ಮಿರಾಕಲ್. 40 ವರ್ಷ 30 ವರ್ಷದಿಂದ ಇದ್ದವರು ಇವಾಗ ಬಾಳೆಹಣ್ಣು ತಿಂತಾರಂತೆ, ಮೊಸರು ತಿಂತಾರಂತೆ. ಅವ್ರು ನೆಕ್ಸ್ಟ್ ಅವ್ರು ಟೆಸ್ಟಿಮೋನಿಯಲ್ಲಿ ಮಾತಾಡ್ತಾರೆ ಸರ್ ಅವರು. ಅದಕ್ಕೋಸ್ಕರನೇ ಹೇಳೋದು ಮೇಡಮ್, ನಮ್ ಪ್ರಾಡಕ್ಟ್ ಅನ್ನ ಮನುಕುಲದ ಸಂಜೀವಿನಿ ಅಂತ ಹೇಳೋದು ಅದಕ್ಕೋಸ್ಕರನೇ. ಹೌದು ಸರ್, ನಿಜವಾಗೂ ಸರ್. ಅದೇನ್ ಮಿರಾಕಲ್ ಅನ್ನೋದು ಗೊತ್ತಿಲ್ಲ ಸರ್. ಈಗ ನೀವು ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸ್ಬೇಕಾದ್ರೆ ನಿಮ್ಗೆ ಟೀಮ್ ಸಪೋರ್ಟ್ ಯಾವ ರೀತಿ ಇದೆ?
ಟೀಮ್ ಸಪೋರ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಸರ್. ಲ್ಯಾನ್ಸಿ ಸಾರು, ಲೋಕೇಶ್ ಸಾರು, ಸಂಪತ್ ಸಾರ್ ಇವರೆಲ್ಲ ತುಂಬಾ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಖಾಲಿ 10,700 ರೂಪಾಯಿ ತಗೊಂಡು ನಾನು ಒಂದು ಕಿಟ್ ತಗೊಂಡಿದ್ದೆ. ಅದೇ ಸರ್, ನಂಬಿಕೆ ಇಲ್ದೆ ತಗೊಂಡಿದ್ದೆ. ತಗೊಂಡು ಇವತ್ತು 1,30,30,000 ರೂಪಾಯಿ ನಾನು ಸಂಪಾದನೆನೂ ಮಾಡ್ಕೊಂಡಿದ್ದೀನಿ. ಸೂಪರ್ ಮೇಡಮ್. 10 ಜನಕ್ಕೆ ಆರೋಗ್ಯನೂ ಕೊಟ್ಟಿದ್ದೀನಿ ಸರ್. ಇನ್ನೊಂದು ಸರ್, ಈಗ ಒಂದ್ 8 ವರ್ಷದಿಂದ ಒಬ್ರಿಗೆ ಮಕ್ಳಿಲ್ಲ ಸರ್. ಅವ್ರಿಗೆ ಅವರು ಇದು PCOD ಪ್ರಾಬ್ಲಮ್ ಇತ್ತು ಅವ್ರಿಗೆ. 3 ತಿಂಗಳು ಬೆಳಗ್ಗೆ 3 ತಿಂಗಳು ಮಾತ್ರೆ ತಗೋಬೇಕಂತೆ ಬೆಳಗ್ಗೆ ಟೈಮಲ್ಲಿ. ಅವ್ರು 8 ವರ್ಷದಿಂದ ಅವ್ರಿಗೆ ಮಕ್ಳಿಲ್ಲ. ನಾನು ಸುಶೀಲಾ ಹೋಗ್ಬಿಟ್ಟು ಮೊನ್ನೆ ಒಂದು ತಿಂಗಳಲ್ಲಿ ನಾವು ಕೊಟ್ಟೋ ಸರ್ ಅದು PCOD ಪ್ರಾಬ್ಲಮ್ಗೆ ಅಂದ್ಬಿಟ್ಟು. ಅವ್ರು ಏನ್ ಮಾಡಿದಾರೆ ಗೊತ್ತಾ ಸರ್, ಅವ್ರಿಗೆ 3 ತಿಂಗಳು ಟ್ಯಾಬ್ಲೆಟ್ಸ್ ತಗೊಂಡ್ರೆ ಮಾತ್ರ ಅವ್ರು ಆಗ್ತಿದ್ರಂತೆ. ಅದು ರೆಗ್ಯುಲರ್ ಆಗಿ ಆಗ್ತಾ ಇರ್ಲಿಲ್ಲ. ನಮ್ದು ಈ ಬಯೋಟೋರಿಯಂ ಪ್ರಾಡಕ್ಟ್ ಅವ್ರಿಗೆ ತಗೊಂಡೋಗ್ ಕೊಟ್ಟು ಕರೆಕ್ಟ್ ಆಗಿ 28 ದಿವಸಕ್ಕೆ ಅವ್ರ ಪೀರಿಯಡ್ಸ್ ಆಗಿದ್ದಾರೆ ಸರ್. ಟ್ಯಾಬ್ಲೆಟ್ಸ್ ಹಿಂದೆ. ಹೌದು ಸರ್, ಅವರು ಮಾತಾಡ್ತಾರೆ. ಮತ್ತೆ ಅದನ್ನ ತಗೊಂಡು ಈ ಬಾರೇನು ತಗೊಂಡಿದ್ದಾರೆ ಸರ್. ಇವಾಗ 15 ದಿವಸದಿಂದ ಈ ಬಾರೇನು ತಗೋತಿದ್ದಾರೆ. ನಾವ್ ಹೇಳಿದ್ವಿ ಸರ್, ಅವ್ರಿಗೆ ಮಕ್ಳಾಗೋದಂತೂ ಗ್ಯಾರಂಟಿ ಸರ್. ಯಾಕೆ ಅಂದ್ರೆ ಡಾಕ್ಟರ್ ಹೇಳಿದ್ರಂತೆ PCOD ಪ್ರಾಬ್ಲಮ್ ಇರೋರಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು. ಇವಾಗ ಕರೆಕ್ಟ್ ಆಗಿ 28 ದಿವಸಕ್ಕೆ ಅವರು ಪೀರಿಯಡ್ಸ್ ಆಗಿದ್ದಾರೆ ಸರ್. ಅದು ನಂಬಿಟ್ಟು ಅವರು ಮತ್ತೆ ಈ ಬಾರಿ ಪ್ರಾಡಕ್ಟ್ ತಗೊಳ್ತಿದ್ದಾರೆ ಸರ್. ನಿಜವಾಗೂ ಸರ್, ಸಾಗರ್ ಜೋಶಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ. ಮತ್ತೆ ಲ್ಯಾನ್ಸಿ ಸರ್ಗೆ, ಲೋಕೇಶ್ ಸರ್ಗೆ, ಸಂಪತ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ. ಲೋಕೇಶ್ ಸರ್, ಲ್ಯಾನ್ಸಿ ಸರ್ ಅಂತೂ ಎಸ್ಪೆಷಲಿ ಸುಶೀಲಾ ಮೇಡಮ್. ಹಾ ಸರ್, ಝೂಮ್ ಮೀಟಿಂಗ್ ಗೆ 6 ಗಂಟೆ ಆಗೋಷ್ಟೊತ್ತಿಗೆ ಲೋಕೇಶ್ ಸರ್ ಮತ್ತೆ ಲ್ಯಾನ್ಸಿ ಸರ್ ಅವರು ತುಂಬಾ ನಮ್ಗೆ ಹೆಲ್ಪ್ ಮಾಡ್ತಾರೆ. 5:55 ಕರೆಕ್ಟ್ ಆಗಿ ಫೋನ್ ಮಾಡ್ತಾರೆ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಸರ್ ನಾವು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿ, ನಿಮ್ಮ ಅದ್ಭುತವಾದ ರಿಸಲ್ಟ್ ಅನ್ನ ಎಲ್ರಿಗೂ ಶೇರ್ ಮಾಡಿದ್ದೀರಾ. ರಿಯಲಿ ನಮ್ಮ ಟೀಮ್ ಕ್ರಿಯೇಟರ್ಸ್ ನ ಪರವಾಗಿ ನಿಮ್ಗೆ ಹೃದಯಪೂರ್ವಕ ಕೃತಜ್ಞತೆ ಅರ್ಪಿಸ್ತೀವಿ. ಯಾಕೆಂದ್ರೆ ನೋಡಿ, ಮೈಗ್ರೇನ್ ಹೆಡ್ಡೇಕ್ ಮತ್ತೆ ಈ ವೆರಿಕೋಸ್ ಪ್ರಾಬ್ಲಮ್ ಇದೆಯಲ್ಲ, ಅದು ಬೇರೆಯವ್ರ ದೃಷ್ಟಿಲಿ ಅದು ನಾರ್ಮಲ್ ಪ್ರಾಬ್ಲಮ್. ಬಟ್ ಅನುಭವಸ್ಥರು ಗೊತ್ತಿರುತ್ತೆ ನಿಜವಾದ ಜೀವನನ ನರಕ ಮಾಡೋ ಅಂತದ್ದು. ಅದು ಯಾವ ಮೆಡಿಸನ್ಗೂ ಗುಣ ಆಗಂತದಲ್ಲ. ಏನೇ ಮೆಡಿಸನ್ ತಗೊಂಡು ಟೈಮ್ ಬೀಯಿಂಗ್ ಕ್ಯೂರ್ ಆಗಲ್ಲ. ಬಟ್ ನಮ್ಮ ಪ್ರಾಡಕ್ಟ್ ಇಂದ 100% ಕ್ಯೂರ್ ಆಗಿರೋಂಥದ್ದು. ಅದೇ ರೀತಿನಲ್ಲಿ ಬ್ಯಾಕ್ ಪೇನ್ ಇರ್ಬಂತದ್ದು. ಈಗ ನೋಡಿ, ನೀವ್ ಹೇಳಿದ್ರಲ್ಲ, ನಾವ್ ಎಷ್ಟೋ ಜನ ಈ ಪ್ರಾಡಕ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಕೊಟ್ ಬರ್ಬೇಕಾದ್ರೆ, ನಾವು ಲೇಡೀಸ್ ಹತ್ರ ಮಾತಾಡ್ಬೇಕಾದ್ರೆ ನಾವೇನೋ ಬೇರೆ ಜನರಲ್ ಆಗಿ ನಾವೇನ್ ವಿಚಾರ ತಿಳಿಸ್ಬೇಕು ಅಷ್ಟೇ ತಿಳಿಸ್ ಬಂದಿರ್ತೀವಿ. ಬಟ್ ಆ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ 3-4 ದಿವಸಕ್ಕೆ ಅವ್ರು ಫೋನ್ ಮಾಡ್ತಾರೆ, ಅಣ್ಣ ನೀವು ನನ್ಗೆ ಹೇಳಲೇ ಇಲ್ಲ ಅಂತಾರೆ. ಏನಮ್ಮ ಅಂದ್ರೆ, ನನಗೆ 20 ವರ್ಷ 30 ವರ್ಷದ ಸಮಸ್ಯೆ ಇತ್ತು, 20 ವರ್ಷದ ಸಮಸ್ಯೆ ಇತ್ತು ಅಂದ್ರೆ. ಯಾಕೆಂದ್ರೆ ಇವತ್ತು ಲೇಡೀಸ್ ಸಮಸ್ಯೆ ಏನಂದ್ರೆ, ನೀವ್ ಹೇಳಿದ್ದು ಕಾಮನ್. ಚಿಕ್ಕ ವಯಸ್ಸಿಂದನೂ PCOD ಸಮಸ್ಯೆ ಬರುತ್ತೆ. ಸ್ವಲ್ಪ ಏಜ್ ಆದ್ಮೇಲೆ ಆಲ್ಮೋಸ್ಟ್ 35-40 ಪ್ಲಸ್ ಆಯ್ತು ಅಂದ್ರೆ ಅವ್ರಿಗೆ ಡಾಕ್ಟರ್ ಫಸ್ಟ್ ಹೇಳೋದು ಗರ್ಭಕೋಶ ರಿಮೂವ್ ಮಾಡಿಸ್ಬೇಕು ಅಂತ ಹೇಳಿ. ಬಟ್ ಇವತ್ತು ಡಾಕ್ಟರ್ ಆತರ ಹೇಳಿರೋಂತ ಇದು ಗುಣ ಆಗದೇ ಇಲ್ಲ, ಇದು ಮಾಡ್ಲೇಬೇಕು ಅಂತ ಹೇಳಿರೋಂಥದ್ದು ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿ 100% ರಿಸಲ್ಟ್ ಬಂದಿರೋಂಥದ್ದು. ನಿಜವಾಗ್ಲೂ ಇಂತ ಒಂದು ಪ್ರಾಡಕ್ಟ್ ನ ಕೊಟ್ಟ ನಮ್ಮ ದೇವಮಾನವ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವ್ರಿಗೆ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್.